ನಮಸ್ಕಾರಪ್ಪ ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅನ್ಕೋತೀನಿ. ನಾನು ಇವತ್ತು ಎಲ್ಲಿ ಬಂದೀನಿ ಗೊತ್ತೈತೀನಿ ರೀ. ನಾನು ಇವತ್ತು ಓಡುವ ಚರ್ಚಿಗೆ ಬಂದಿದ್ದೀನಿ. ಇಲ್ಲಿ ಇಷ್ಟು ಬಿಸಿಲು ಐತ್ಲ, ನನಗಂತೂ ಭಾಳ ಕೆಟ್ಟ ತ್ರಾಸಾಗತೈತಿ. ಇವಾಗ ಬಂದೀವಿ. ಎಷ್ಟು ಜಲ್ದಿ ಬಾಯಿ ಉಣಿಕ್ತು ಅಂದ್ರೆ ಹೇಳೋಕ್ಕಾಗಲ್ರಿ, ಅಷ್ಟು ಜಲ್ದಿ ಬಾಯಿ ಉಣಿಕ್ತು. ಇಲ್ಲಿ ಸುಂದರವಾಗಿರೋ ಒಂದು ಗಾರ್ಡನ್ ಐತಿ, ತೋರಿಸ್ತೀನಿ ನೋಡ್ರಿ. ಈ ಸೈಡ್ ಮ್ಯೂಸಿಯಂ ಐತ್ರಿ. ಇವಾಗ ಮ್ಯೂಸಿಯಂ ಕಡೆ ಹೊಂಟೇವಿ. ಎಷ್ಟು ದೊಡ್ಡದೈತೆ ನೋಡ್ರಿ ಇದು. ಇಷ್ಟು ದಿನ ನಾನು ಟೆಂಪಲ್ಸ್ ಎಕ್ಸ್ಪ್ಲೋರ್ ಮಾಡ್ತೀನಿ, ಇವತ್ತು ಚರ್ಚಸ್ ಎಕ್ಸ್ಪ್ಲೋರ್ ಮಾಡೋನು. ಮ್ಯೂಸಿಯಂ ಅಂತ ನೋಡ್ಕೊಂಡ್ ಬಂದ್ರಿ. ಇಲ್ಲಿ ಚರ್ಚ್ ಒಂದೈತಿ, ಇನ್ನೂ ಒಂದು ಒಳಗೆ ಹೋದಾಗ. ಆದ್ರೆ ಚರ್ಚ್ ಇವಾಗ ಕ್ಲೋಸ್ ಐತಿ, ಹೋಗಕ್ಕೆ ಆಗ್ತೈತಿಲ್ಲ. ಆ್ಯಂಪೆಲ್ಲ ನೋಡಬೇಕು. ಇದು ಈ ಸೈಡ್ ಚರ್ಚ್ ಐತ್ರಿ. ಇದು ಇವಾಗ ಯಾಕೆ ಆ್ಯಂಬೆಲ್ಲ ಕ್ಲೋಸ್ ಆಗೈತಿ. ನಾವು ಇವಾಗ ಈ ಚರ್ಚ್ ನೋಡ್ಕೊಂಡ ಮುಂದೆ ಹೊಂಟಿದ್ದೇವ್ರಿ. ನಾ ಕೇಳ್ಬೇಕು ಈಗ ಯಾವ ಸೈಡ್ ಹೋಗೋದು ಏನು ಅಂತ. ನಾವು ಗಾಡಿನ ಮಾಡ್ಕೊಂಡ್ ಬಂದಿದ್ದು. ಬಾಗ ಬೀಚಿಗೆ ಬಂದ ಇಲ್ಲೇ ಕಡೆಯಾಗ ಊಟ ಮಾಡತ್ತಿರು. ಮನೆಯಿಂದ ಊಟ ತಂದಿದ್ದು ನಾವು, ಯಾಕಂದ್ರೆ ಇಲ್ಲೆಲ್ಲ ಕಾಸ್ಟ್ಲಿ ಇದು ಭಾರಿ ಭಾಳ. ಮತ್ತು ಇಲ್ಲಿ ಎಲ್ಲ ನಾನ್ ವೆಜ್ ಅನ್ನ ಮಾಡ್ತಾರೆ, ವೆಜ್ದಿಗೂ ಸಿಗುದ ಡೌಟನ ಸಿಕ್ಕರದ್ದು ಭಾರಿ ಭಾಳ ಅಂದ್ರೆ ಭಾಳ ದುಬಾರಿ. ನಾವು ಬರ್ತಾ ನಮ್ಮ ತಂಗಿಗೆ ಅಂದ್ರೆ ನಮ್ಮ ಅಂಟಿ ಮಗಳಿಗೆ ಒಂದು ದೋಸೆ ತೊಗೊಂಡ್ರಿ, 100 ರೂಪಾಯಿ ಒಂದು ದೋಸೆಗೆ. ದೋಸಾ ಇಲ್ಲೆಲ್ಲರೂ ಊಟ ಮಾಡತ್ತೀವಿ, ಗಾಡಿಯಾಗ ಕುಂತೀವಿ ನೋಡ್ರಿ. ಚಪಾತಿ, ಕಾಳು ಪಲ್ಯ, ಬದ್ನಿಕಾಯಿ, 2 ಉಪ್ಪಿನಕಾಯಿ, ಮೊಸರ. ಬಿಸಿಲಾಗಂತರೂ ಮೊಸರು ಬೇಕ್ರಿ. ಭಾಳ ಬಿಸಿಲೈತಿ ಹೊರಗೆ, ಏನಲ್ಲ ಅಲ್ಲ ಮಕ್ಕ ಎಲ್ಲ ಕರ್ಗಾಗೈತಿ. ನಾವು ಹೊಟ್ಟೆ ತುಂಬ ಊಟ ಮಾಡಿದ್ರಿ, ಗಾಡ್ಯಾಗ ಕುಂತ ನೀವು ನೋಡ್ರಿ. ಈಗ ಬೀಚ್ ಕಡೆ ಹೊಂಟಿದೆವು, ಊಟ ಮಾಡಿ ಆಯ್ತು ಫಸ್ಟ್ ಕ್ಲಾಸ. ಬೀಚ್ ಕಡೆ ಹೋಗಿ ಸ್ವಲ್ಪ ಮಜಾ ಅದು ಮಾಡ್ತೀವಿ. ನೋಡ್ರಿ ಎಷ್ಟು ಜನ ಅದಾರ ಬೀಚ್ ಕಡೆ ಅಂತ. ಇಲ್ಲಿ ನಿಮಗೆ ಬೇಕಾದ್ರೆ ಡ್ರೆಸ್ ಅದು ಅದಾವ್ರಿ, ಅಲ್ಲೆಲ್ಲ ಹಾಕಿದಾರೆ ನೋಡ್ರಿ ಡ್ರೆಸ್. ಅದು ವೆರಿ ಚೀಪ್ದಾಗ ಸಿಗ್ತಾವೆ. ಬಾಗ ಬೀಚ್ ಕಡೆ ಇದೆ. ನಂಗೆ ಅನ್ಸೋ ಮಟ್ಟಿಗೆ ಒಂದು ಅದು ಮನೆ ಟೈಪ್ ಏನಿಲ್ಲ. ಟಿ ಶರ್ಟ್ ಅದು ಒಂದು 100 ರೂಪಾಯಿ ಇರ್ಬೋದು ಅನ್ಸೋ ಮಟ್ಟಿಗೆ. ನಾನು ತೊಗೊಳೀನಿ. ಈಗ ಮುಂದೆ ತೊಗೋತೀನಿ ರೀ, ಇನ್ನು ಮುಂದೆ ಬೀಚ್ ಕಡೆ ಇರ್ತಾವೆ. ಅಲ್ಲೆಲ್ಲ ಅವ ಅದಾವ್ರಿ. ಆ ಸೈಡಾಗಿ ಎಲ್ಲ ಕಾರ್ಪೊರೇಟ್ ಬಂದಿದೆ ನೋಡ್ರಿ. ಆ ಸೈಡ್ ಅದಾವ ನೋಡ್ರಿ, ಅಲ್ಲೆಲ್ಲ ಶಾಪ್ಸ್ ಅದಾವು. ನಮಗೆ ಎಲ್ಲಿ ಬೇಕಲ್ಲಿ ಹೋಗಿ ತೊಗೋಬೋದು. ಇಲ್ಲಿ ಮುಂದೆ ಟೂರಿಸಮ್ ಇನ್ಫಾರ್ಮೇಷನ್ ಸೆಂಟರ್ ಐತ್ರಿ. ಅಂದರೆ ನಿಮ್ಗೆ ಏನಾದರೂ ಇನ್ಫಾರ್ಮೇಷನ್ ಅದು ಬೇಕಾದ್ರೆ ಟೂರಿಸಮ್ ರಿಲೇಟೆಡ್ ನಿಮಗೆಲ್ಲ ಇಲ್ಲಿ ಇನ್ಫಾರ್ಮೇಷನ್ ಸಿಗ್ತೈತಿ. ಮತ್ತು ಇಲ್ಲಿ ಚೇಂಜಿಂಗ್ ರೂಮ್ ಐತ್ರಿ, ಪಬ್ಲಿಕ್ ಚೇಂಜಿಂಗ್ ರೂಮ. ಬಾಗ ಪಾರ್ಕಿಂಗ್ ಏರಿಯಾ ಇದೆ, ಅಂದ್ರೆ ಬಾಗ ಬೀಚ್ ಪಾರ್ಕಿಂಗ್ ಏರಿಯಾ ಇದೆ. ಇವೆಲ್ಲ ಗಾಡಿ ಪಾರ್ಕ್ ಮಾಡಿದ್ದಾರೆ ನೋಡಿರಿ. ಇವಾಗ ಫಸ್ಟ್ ಬೀಚ್ ಹೊಂಟೇವ್ರಿ, ಬಾಗ ಬೀಚ್. ಇನ್ನೂ ಬೀಚ್ಗಳದಾವು, ಇನ್ನೂ 2-3 ಬೀಚ್ಗಳದಾವು, ಎಲ್ಲ ಕವರ್ ಮಾಡಬೇಕು. ಗೋ ಅಂತೇಳಿ ಬಸ್ಸು ಐತಿ, ಹಾಪ್ ಆನ್ ಹಾಪ್ ಆಫ್. ಈ ಬಸ್ ತಗೊಂಡು ಹೇಳ್ತಾರೆ, ಇಂತಿಷ್ಟು ಪ್ರೈಸ್ ಅಂತ ಇರ್ತೈತಿ. ಇಲ್ಲಿ ಬಾಗ ಬೀಚ್ ಟ್ಯಾಕ್ಸಿಗಳು ಅಷ್ಟೇ ನಿಲ್ಲಿಸ್ಬೇಕು ರೀ, ಅವ್ರಿಗೆ ಅಷ್ಟ ಪರ್ಮಿಷನ್ ಐತಿ ಇಲ್ಲಿ ನಿಲ್ಸಕ್ಕ. ಈ ಸೈಡ್ ಇಲ್ಲಿ ನಿಲ್ಸಿದಾರೆ ನೋಡ್ರಿ. ಅಂದ್ರೆ ಬಾಗ ಬೀಚಲ್ಲಿ ಏನು ಟ್ಯಾಕ್ಸಿಗಳು ಇರ್ತಾವಲ್ಲ, ಅವ್ರಷ್ಟೇ ಇಲ್ಲಿ ನಿಲ್ಲಿಸ್ಬೋದು. ಇಲ್ಲೆಲ್ಲ ಅದಾವ ನೋಡ್ರಿ.
ಇಲ್ಲೆಲ್ಲ ಡ್ರೆಸ್ಸಸ್ ಅದಾವ ನೋಡ್ರಿ, ಎಲ್ಲ ಹ್ಯಾಟ್ ಅದಾವ್ರಿ. ಹೆಂಗೊಂದ್ರಿ 150 150 ರೂಪಾಯಿ ಅಂತ ನೋಡ್ರಿ ಒಂದಕ್ಕೆ. ಮತ್ತಿದ ಏನು ಕಾಸ್ಟ್ಲಿ ಅದಾವಪ್ಪ ಪೂರ. ಟೀ ಶರ್ಟ್ಗಳು ಅದಾವು, ರೇಟ್ ಅದು ಕ್ಯೂಂಬರಿಗೆ ಹೆಂಗೆ ಕೇಳು? 450 ಹೇಳತ್ತಾರು. ಹಾಂ ನೋಡ್ತೀನಿ. ಹೆಂಗ್ರಿ ಅಂತದ ಈಗ ಸಬ್ ಏಕೀಗ ಒಂದೇ ಇಲ್ಲ ಬೇರೆ ಬೇರೆ 100 ಅರೆ ಇದ್ರಿ 150 ಇದು 150 ಅಂತ ನೋಡ್ರಿ. ಇದೆಲ್ಲ 150 ರೀ. 150 ಸಬ್. ಹಾಂ ರೀ ಹಾಂ ರೀ ಹಾಂ ರೀ. ಮತ್ತು ಒಂದ ಕಡೆ ನೋಡೋದು ಚಲೋ ಅಲ್ರಿ. ಮತ್ತು ಬೇರೆ ಬಿಚ್ಚಿಲ್ರಿ. ಹಾಂ ರೀ ಹಾಂ ರೀ. ಇವ ಎರಡು ಬಿಚ್ಚ ಫೋಟೋ ಅಲ್ಲಿ ಮುಂದೆ ಹೋಗಿದಾರೆ. ಬರ್ರಿ ಸ್ವಲ್ಪ ಮುಂದೆ. ಹಾಂ ರೀ ನಾ ಹೋಗಿ ಬರ್ತೇನೆ ಗಪ್ಪ. ID काय आहे आपका? इंस्टाग्राम. हाँ 15 पंडित आपका फोन दे दिया. हाँ फॉलो कर दो, सेंड कर दूंगा. कोई नहीं फॉलो फोन भिजवा देना. पहले नगर पालिका को बुलाओ, भोसड़ी वाले गड्ढा बेचे. अरे ಸ್ವಲ್ಪ ದಂಡಿ ಹೋಗ್ತೀನಿ ನಾ ಈಗ. ನಮ್ಮೆಲ್ಲ ಉರಿಯಾಗತ್ತಾವ. ಉಪ್ಪಿಟ್ಟು ಇರ್ತೈತಲ್ರಿ ಸಮುದ್ರ.
ಬಂದ ಹಾಗೆ ತಳಗ ಏನಿಲ್ಲ ಮುಂದೆ ಬರ್ತಿಲ್ಲ ಮುಂದೆ ಭಾಳ ನಾವಿವಾಗ ಬಾಗಾಬೀಜದಿಂದ ಕಲಂಗೂಡು ಬೀಚ್ ಕಡೆ ಬಂದೇವ್ರಿ. ಇಲ್ಲೇನು ಸ್ವಲ್ಪ ಮೋಜ್ ಮಸ್ತಿ ಮಾಡ್ತೇವೆ, ಸ್ವಲ್ಪ ಊಟ ಮಾಡ್ತೇವೆ ಬೀಚ್ದಾಗ. ಆಮೇಲೆ ನೆಕ್ಸ್ಟ್ ಫಸ್ಟ್ ಆಗಿ ಮನೆಗೆ ಹೋಗ್ತೇವೆ. ಏನು ಬೇರೆ ಕಡೆ ಹೋಗೋಕ್ಕೆ ನೋಡ್ಬೇಕು ಹೆಂಗೆ ಮುಂದೆ ಹೆಂಗೆ ಏನೇನೈತೆ ಅಂತೇಳಿ. ಫಸ್ಟ್ ಚೀಫ್ ಮಿನಿಸ್ಟರ್ ನೋಡ್ರಿ, ಫಸ್ಟ್ ಚೀಫ್ ಮಿನಿಸ್ಟರ್ ಆಫ್ ಗೋವಾ ದಯಾನಂದ್ ಬಂದ್ಕರ್ ಅವ್ರ ಸ್ಟ್ಯಾಚು ಇಲ್ಲಿ ಮಿಡಲ್ದಾಗ ಹಾಕಿದರು. ಇಲ್ಲಿ ನಾವೀಗ ಕಲಂಗೂಡು ಬೀಚ್ ಕಡೆ ಹೊಂಟಿದ್ದೇವೆ. ಇಲ್ಲಿ ಮುಂದೆ ಕಲಂಗೂಡು ಬೀಚ್ ಐತಿ. ಇಲ್ಲೆಲ್ಲ ಸ್ಕೂಬಾ ಡೈವಿಂಗ್ ಹಾಕಿದವರು. ಅದು ನಾವು ಏನು ಮಾಡೋಕತ್ತಿಲ್ಲ, ಯಾಕಂದ್ರೆ ಫ್ಯಾಮಿಲಿ ಜೋಡಿ ಬಂದೇವಲ್ರಿ. ಎಲ್ಲ ಡೀಟೇಲ್ಸ್ ಕೊಟ್ಟಾರು. ಇಲ್ಲೇನು ಕಡಿಮೆ ಇಲ್ಲ, ಒಬ್ರಿಗಿಂತ ಒಬ್ರು ಚಲೋ ಚಲೋ ಪ್ಲೇಸಸ್ ತೋರಿಸ್ತಾರೋ. ಆ ಥರದಂತೂ ಏನು ಕಡಿಮೆ ಇಲ್ಲ. ನೀವು ಮುಂದೊಂದು ಕೆಳಗೆ ಬರ್ತಾರೋ. ನೀವು ಬಂದಿಲ್ಲ ಅಂದ್ರೆ ಬರ್ರಿ. ಮತ್ತು ಆದಷ್ಟು 2 days ಇಲ್ಲಿ ಸ್ಟೇ ಮಾಡಿ ನಾರ್ತ್ ಗೋವಾ ಸೌತ್ ಗೋವಾ ಎಲ್ಲ ಕವರ್ ಮಾಡ್ಕೊಂಡು ಹೋಗ್ರಿ. ಯಾಕಂದ್ರೆ ಒಂದೇ ದಿವಸದಾಗ ನಾರ್ತ್ ಗೋವಾನು ಹೋಗೋಲ್ಲ, ಸೌತ್ ಗೋವಾನು ಹೋಗೋಲ್ಲ. ಗೋವಾ ಪೊಲೀಸ್ ಜೀಪ್ ನೋಡ್ರಿ ತಾರ. ಇಲ್ಲಿ ಪೊಲೀಸ್ ತಾರ್ ಯೂಸ್ ಮಾಡ್ತಾರೋ. ದಾರು ಅಂಗಡಿ ಅಂದ್ರೆ ನಮ್ಮ ಕಡೆ ಸರಿ ಅಂತ ಏನಂತಾರಲ್ರಿ, ಸರಿ ಅಂಗಡಿಗಳು ಭಾಳ ಇಲ್ಲಿ. ನಮ್ಮ ಬೆಳಗಾವಿದಾಗ ಕುಂದಾ ಫೇಮಸ್ ಆದ್ರೆ ಇಲ್ಲಿ ಡ್ರಿಂಕ್ಸ್ ಫೇಮಸ್ ನೋಡ್ರಿಪ್ಪ. ಫುಲ್ ಚೀಪ್ ರೇಟ್ ಅಂದ್ರೆ ಚೀಪ್ ರೇಟ್ದಾಗ ಸಿಗ್ತಾವೆ. ಚೀಪ್ ರೇಟ್ ಅಂದ್ರೆ ಒಂದು 60 ರೇಟಿಗೆ ಸಿಗ್ತಾವೆ. ಇಲ್ಲ ಕಲಂಗೂಡು ಬೀಚ್.
देख लिया मैंने। क्या करता है? हाँ? हिलता नहीं है, कुछ भी करे तो हिलता नहीं है. ನೀವು ಏನ ಮಾಡಿದ್ರು ಒಳಗಾಡೋದಿಲ್ಲ ಅನ್ಕೊಂಡ್ರಿ. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದು. लो मेरी बना पूरा സംസാരിച്ച വിഷയം അൺകോൺസെന്റ് यही है जो അല്ലല്ല സംസാരിക്കാൻ പറ്റാതിരിക്കുക നമ്മൾ കൊടുക്കുന്നത് നമ്മൾ ജയിച്ചു സഹോദരൻ നമ്മൾ ജയിച്ചു സഹോദരൻ നമ്മൾ ജയിച്ചു സഹോദരൻ പിന്നെ ಇದೆಲ್ಲ ಕಲ್ಲಂಗೂಡ್ ಬೀಚ್ ಮಾರ್ಕೆಟ್ ನೋಡ್ರಿ. ಇದೆಲ್ಲ You have arrived. ಅಂತಿಲ್ಲ, ಇಲ್ಲೆಲ್ಲ ಸಿಗ್ತೈತಿ ನೋಡ್ರಿ. ಇಲ್ಲಿ ದಾರು ಐತಿ, ಇದೆಲ್ಲ ಡ್ರೆಸ್ ಅದಾವು. ಡ್ರೆಸ್ ಎಲ್ಲ 200ರಿಂದ ಸ್ಟಾರ್ಟ್ ಅದಾವು. ಅಲ್ಲಿ ರೇಟ್ ಐತೆ ನೋಡ್ರಿ. ಸುಳ್ಳ್ಯಾಕೇಳನು 200ರಿಂದ ಸ್ಟಾರ್ಟ್ ಯಾವ ಡ್ರೆಸ್ ಆದರೂ. ಎಲ್ಲೈತೆ ನಮ್ಮ ಗಾಡಿ ಹುಡ್ಕಾತೇವ್ರಿ. ನಾವು ಗುಡ್ ಬೀಚ್ದಿಂದ ಹೊರಗೆ ಬಂದೇವು. ಈಗ ನಮ್ಮ ಗಾಡಿ ಎಲ್ಲೈತಿ ಸಿಗ್ವಾ ತೊಟ್ಟ. ಈಗ ಗಾಡಿ ಕಡೆ ಬಂದೆವು. ಇನ್ನು ಮೈಯೆಲ್ಲ ಉಪ್ಪುಪ್ಪಾಗೈತಿ, ಜಬಡ್ ಹತ್ತ ಐತಿ. ಜಾಗ ಮಾಡಕ್ಕೆ ಹೋಗ್ಬೇಕು. ಇಲ್ಲಿ ಪಾರ್ಕಿಂಗ್ ಇಷ್ಟು ತುಟ್ಟಿ ಐತ್ಲ ಏನು ಅನಾಹುತ ತುಟ್ಟಿ ಐತ್ರಪ್ಪ. ನಾವು ಇಲ್ಲಿ ರೊಕ್ಕ ಸ್ಪೆಂಡ್ ಬೇರೆದಕ್ಕೆ ಮಾಡೋದಕ್ಕಿಂತ ಪಾರ್ಕಿಂಗನ ಅರ್ಧ ರೊಕ್ಕ ಹಾಕಿದ ಅಂತ ನನಗೆ ಅನ್ಸಕತ್ತೈತಿ. ನಿಮಗೆ ಈ ಥರ ಎಕ್ಸ್ಪೀರಿಯನ್ಸ್ ಆಗಿದ್ರೆ ಕಮೆಂಟ್ ಸೆಕ್ಷನ್ದಾಗ ಕಮೆಂಟ್ ಹಾಕ್ರಿ. ಇವಾಗ ಜಳಕ ಮಾಡಿ ಫ್ರೆಶ್ ಆಗಿ ಬಂದೇವ್ರಿ. ಇಲ್ಲೇ ಸ್ವಲ್ಪ ಏನರ ತಿನ್ನಾಕ ಟೈಮ್ 5:30 ಆಗೈತಿ. ಅಂದಿದ್ರೆ ಏನು ಚೆಕ್ ಮಾಡಂಗಿಲ್ಲ ಅವ್ರು ಜಾಸ್ತಿ. ಹುಡುಗರಿದ್ರೆ ತಲೆ ಕೆಡ್ತೈತೆ. ಹೌದು, ಇನ್ನೊಂದು ಅಲ್ಲಿ ಬದಲೇ ಅದೆಲ್ಲ ಕುಡ್ದುತ್ತಲ್ಲ. ಹೌದು, ಸಿಕ್ತು ಒಂದು ಸಿಕ್ತೇನ ಅದ ಆ ಬೈದ ಮುಂದಿನ ಬೋನೆಟ್ದಾಗಿಟ್ಟಾನ. ಇಲ್ಲೇ ಬಂದ್ರೆ ನೋಡುದು ಎಲ್ಲ ಫೈನ್ ಹಾಕ್ಸಂಗಿಲ್ಲ. ಇಲ್ಲೇ ಬಂದ್ರೆ ನೋಡುದು ಒಂದು ಸಿಕ್ತನ ಗಾಡ್ಯಾಗ ಗಾಡಿ ಬುಸ್ತಾರು. ಬಾಳ್ಕೆಟ್ ಸಿಗತ್ತವ. ನಾವು ಏನು ಮುಚ್ಚಿಟ್ಕೊಂಡಾರ ಅವ್ರು. ತಪ್ಪದ ಹಿಂಗೆ ಹೋಯ್ತಾರು. ಒಲ್ಲಿ ಅಂದ್ರೆ ಒಂದು 10 ಬಾಟಲ್ ಮೇಲೆ ಇರ್ಬೇಕು ಅವು. ಈಗ ಅವ್ರಿಗೆ ಹೆಂಗೆ ಏನು ಮಾಡ್ತೈತಿ ಹಾಕ್ತಾನೆ, ಗಾಡಿ ಕೇಸ್ ಹಾಕ್ತಂತಾನೆ, ಲೈಸೆನ್ಸ್ ಸೀಸ್ ಮಾಡ್ತಂತಾನೆ. ಈಗೆಲ್ಲ ಈಗ ಅಂತ ಅವಾಗ ಕೊಡೋದು. ಹೌದು, 24 ಇರ್ತದ. 28 ಇತ್ತು. ಅಲ್ಲಿ ಮುಂದಿನ ಬೋನೆಟ್ದಾಗ ಇಟ್ಟ ನೋಡಿದ್ಯಾವ.